ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ವಿವಾದ, ರೈತರ ಮೇಲೆ ಲಾಠಿ ಚಾರ್ಜ್, ರೈತರ ಬೆಳೆದ ಬೆಳೆ ನಾಶ. ಜೆಸಿಬಿ ಹಿಟಾಟಿ ಮೂಲಕ ಬಿತ್ತಿದ ಬೆಳೆ ನಾಶ ಮಾಡಿದ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರರು. ಪೊಲೀಸರ ಸಮ್ಮುಖದಲ್ಲಿ ರೈತರಿಗೆ ಅನ್ಯಾಯ ಜರುಗುತ್ತಿದೆ ಎಂದು ರೈತರ ಅಸಮಾಧಾನ. ಈ ಒಂದು ಘಟನೆಯು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೋನವಾರದಲ್ಲಿ ನಡೆದಿದ್ದು, ಭಾರತ ಮಾಲಾ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಬೆಳಗಾವಿ ರಾಯಚೂರು ರಾಷ್ಟ್ರೀಯ ಹೆದ್ದಾರಿ 748 NH ರೈತರಿಂದ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕನಿಷ್ಠ ಕಾನೂನು ನಿಯಮಗಳನ್ನು ಪಾಲಿಸುತ್ತಿಲ್ಲ. ನಿಯಮ ಉಲ್ಲಂಘಿಸಿ ಅಧಿಕಾರಿಗಳು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಎಂದು ರೈತರು ಆರೋಪ. ರೈತರ ಖಾತೆಗೆ ಪರಿಹಾರ ಹಣ ಜಮಾ ಮಾಡದೆ ದಬ್ಬಾಳಿಕೆ ಮಾಡುತ್ತಿದ್ದು, ಸ್ಥಳದಲ್ಲಿ ಲಿಂಗಸಗೂರು ಎಸಿ ಮಸ್ಕಿ ತಹಶೀಲ್ದಾರ್ ಇದ್ದರೂ ಅದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ. ನಮ್ಮ ಭೂಮಿ ಪಡೆದು ನಮ್ಮ ಖಾತೆಗೆ ಪರಿಹಾರ ಜಮಾ ಮಾಡಿ ಎಂದು ಕೇಳುತ್ತಿದ್ದೇವೆ. ನೀವು ಅಕೌಂಟ್ ನಂಬರ್ ಕೊಟ್ಟಿಲ್ಲ, ನ್ಯಾಯಾಲಯದಲ್ಲಿ ಜಮಾ ಮಾಡಿದ್ದೇವೆ ಎನ್ನುತ್ತಾರೆ. ಭೂಮಿ ಕಳೆದುಕೊಂಡು ಮಾಲಕರಿಗೆ ಇದುವರೆಗೂ ಯಾವುದೇ ಪರಿಹಾರ ಬಂದಿಲ್ಲ. ಕುಂಟು ನೆಪ ಹೇಳಿ ರೈತರ ಮೇಲೆ ಪೊಲೀಸರನ್ನ ಬಿಟ್ಟು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಅಸಮಾಧಾನವನ್ನ ರೈತರಾದ ಸಿದ್ದಲಿಂಗಪ್ಪ ಸಾಹುಕಾರ, ಶರಣಪ್ಪ, ವೀರಭದ್ರಪ್ಪ, ಬಾಲಾಜಿ ಸಿಂಗ್, ತಿಮ್ಮನಗೌಡ, ದೊಡ್ಡಪ್ಪ, ಹೊಸನಗೌಡ್ರು ಇನ್ನು 10 ಭೂಮಿ ಕಳೆದುಕೊಂಡ ರೈತರ ಅಳಲು ನೋವು ಹಂಚಿಕೊಂಡರು. ಮುತ್ತುರಂಗ ಹೆದ್ದಾರಿಯ ಕಾಮಗಾರಿಯ ವಿಷಯವಾಗಿ ಗೋನವಾರ ಗ್ರಾಮದಲ್ಲಿ ನಾವು ಹೊಲ ಕಳೆದುಕೊಂಡಂಥ ರೈತರೆಲ್ಲ ಸೇರಿದಾಗ ನಾವು ಏನು ಕೇಳಿಲ್ಲ. SLOಗಾಗಲಿ, ಸಹಾಯಕ ಆಯುಕ್ತರಿಗಾಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ, ತಹಸೀಲ್ದಾರ್ಗಾಗಲಿ ನಾವು ಯಾವುದೇ ಕಾರಣಕ್ಕೆ ಈ ರಸ್ತೆಯನ್ನು ವಿರೋಧ ಮಾಡ್ತಾ ಇಲ್ಲ. ನಮಗೆ ಬರ್ತಕ್ಕಂಥ ರೈತರಿಗೆ ಅವಾರ್ಡ್ ಆಗಿರ್ತಕ್ಕಂಥ ಅಮೌಂಟನ್ನು ತಾವು ಹಾಕಿ ನಮ್ಮ KMC ಮಾಡಿದ ನಂತರ ತಾವು ರೋಡ್ ಪ್ರಾರಂಭ ಮಾಡ್ಬೋದು ಅನ್ನುವಂಥದ್ದು ಮನವಿಯನ್ನು ಬೆಳಗಿನಿಂದ ಮಾಡಿದಾಗ್ಯೂ ಕೂಡ ಮಾನ್ಯ ಸಹಾಯಕ ಆಯುಕ್ತರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಕಾನೂನು ರಕ್ಷಣೆ ಮಾಡ್ತಕ್ಕಂಥವ್ರು ಈ ಭಾಗದ ರೈತಾಪಿ ವರ್ಗದವ್ರನ್ನ ಕ್ಷಮತೆಯನ್ನು ಕೇಳುವಂಥವ್ರೆ ನಿಂತು ಕಾನೂನು ಕೈ ತಗೊಂಡು ರೈತರನ್ನ ದಬ್ಬಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಮಿಷನ್ಗಳಿಂದ ನಮ್ಮ ಬೆಳೆಯನ್ನು ನಾಶಪಡಿಸಿ ಈ ರೀತಿ ಮಾಡುವಂಥದ್ದು ಯಾವ ನ್ಯಾಯ ಇದು? ಮಾನ್ಯ ಆಯುಕ್ತರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಕಾನೂನು ಯಾರು ರಕ್ಷಣೆ ಮಾಡ್ತಾರೋ ಅವರು ಈ ನಮ್ಮ ಮಸ್ಕಿ ತಹಸೀಲ್ದಾರ್ ಅವರು, ಲಿಂಗಸೂರು ಸಹಾಯಕ ಆಯುಕ್ತರು ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ? ಮಾನ್ಯ ಮುಖ್ಯಮಂತ್ರಿಗಳೇ, ಇಂಥ ಒಂದು ಅಧಿಕಾರಿಗಳು ನಿಮ್ಮ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ಇದಕ್ಕೆ ಬೆಲೆ ಇಲ್ವಾ? ನಾವು ರೈತರು ಇವತ್ತು ಪ್ರತಿಯೊಬ್ಬ ಹಿಂದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ. ಜೈ ಜವಾನು ಬಾರ್ಡರ್ ಅಲ್ಲಿ ಸತ್ತ, ರೈತ ಇಲ್ಲಿ ಭೂಮಿ ಮೇಲಾಗ ದುಡಿದು ಇಲ್ಲಿ ಸತ್ತ. ಆದರೆ ಇಂಥ ನಡುಗಿನವ್ರು ಇಂತೆಲ್ಲ ಮಾಡ್ತಾರಲ್ರಿ, ರೈತರ ಬಗ್ಗೆ ಎಲ್ಲಿದೆ ರೀ? ನೀವು ಹೇಳ್ತೀರಿ ಪ್ರತಿಯೊಂದು ಭಾಷಣದಲ್ಲಿ ರೈತ ಈ ದೇಶದ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡೋಕ್ಕೆ ರೈತರನ್ನ ಇಟ್ಕೊಂಡ್ರೆ ರೈತರ ಎಲುಬುಗಳನ್ನು ಪುಡಿ ಮಾಡಿ ರೈತರನ್ನ ತಳಕ್ ತುಡ್ತಿರಲ್ಲ. ರೈತ ಯಾವಾಗಲೂ ಸಬಲವಾಗಿ ಬೆಳೆದ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ತಂತ ನೀವೇ ಹೇಳ್ತಿರಲ್ರಿ. ದೇಶದ ರೈತರನ್ನ ಈ ರೀತಿ ನೀವೆಲ್ಲ ಎಲುಬುಗಳನ್ನು ಮುರಿದು ಪುಡಿ ಮಾಡಿ ಮುರಿದಾಗ ದೇಶ ಉದ್ಧಾರ ಆಗದೆ ಹೋದ್ರಿ. ನಾವು ಈ ರಾಷ್ಟ್ರೀಯ ಹೆದ್ದಾರಿ ಮಾಡುವಂಥದ್ದು ಯಾವುದೇ ವಿರೋಧಿಗಳಲ್ಲ. ಇದನ್ನು ಸ್ಪಷ್ಟವಾಗಿ ಈ ವಿಶೇಷ ಭೂಸ್ವಾಧೀನಾಧಿಕಾರಿ ಇರ್ಬೋದು ಅಥವಾ ಸಹಾಯಕ ಆಗಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಸ್ಪಷ್ಟವಾಗಿ ತಿಳ್ಕೋಬೇಕು. ಇದು ಈ ನಮ್ಮ ಹೈವೇಕ ಇಲ್ಲಿಗೆ 3 ಜನ SLOಗಳಾದ್ರಿ ರೀ. ಹರ್ಷದ್ ಶೆಟ್ಟಿ ಅಂತಿದ್ದ, ಅವನೆಲ್ಲೋ ಬೆಳಗಾವದಲ್ಲಿ ಕುಂತ್ಕೊಂಡು ತನ್ನ ಮನಸ್ಸಿಗೆ ಬಂದಂಗೆ ಅವಾರ್ಡ್ ಮಾಡಿದ ಆತ ಹೋದ.
ಅದ್ರ ಬಗ್ಗೆ ಮಾನ್ಯ ಚಂದ್ರಶೇಖರ್ ಡಿ ಶೋರ್ ಇದ್ದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ. ತಕ್ಷಣ ಆತ ತೆಗ್ದಿನಪ್ಪ, ಯಾರೋ ಜಾದವ್ ಅಂತ ಒಳ್ಳೆಯವ್ರು ತಂದಿನಿ ಅಂತ. ಜಾದವ್ರು ಬಂದ ಒಂದು ದಿನ ಇಲ್ಲಿ ಬಿಲ್ಡಿಂಗ್ ಬರಲಿಲ್ಲ, ನೋಡಲಿಲ್ಲ, ಅದು ಮಾಡ್ಕೊಂಡ ನಮ್ಮ ಅಕೌಂಟ್ ತೊಗೊಂಡೋಗಿ, ಸರ್ ನಮ್ಮ ಅಕೌಂಟಿಗೆ ಅವಾರ್ಡ್ ದುಡ್ಡು ಹಾಕೋದು ಕೊಟ್ಟರೆ ಇಲ್ಲ ರೀ ಅಂತೇಳಿ ಕಸ್ಬಿಟ್ಟಿಗೆ ಹಾಕಿ ನಿಮಗೆ ಕೋಟಿ ಜಮಾ ಮಾಡ್ತೀವಿ ಭಾಳ ಅದ. ಯಾಕಂದ್ರೆ ಸರಿಯಾಗಿ ಕಾನೂನು ಯಾವನು ಕೇಳ್ತಾನ ಅವ್ನಿಗೆ ಅಕೌಂಟಿಗೆ ದುಡ್ಡು ಹಾಕಲ್ಲ, ನಾನು ಕೋಟಿಗೆ ಕಳಿಸ್ತೀನಿ ಅಂತಂದ. ಕೋಟಿಗೆ ಕಳಿಸ್ರಿ ಹೆಂಗ್ರಿ ಸರ್? ಕೋಟಿಗೆ ಹೋಗಿ ಕೇಳಿದ್ರಿ ಅಂತಾರೆ, ನೋಡಿರಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಕೋಟಿ ಸಸ್ಪೆಂಡ್ ತಗೊಂಡು ಇಟ್ಟಿವಿ, ಅವ್ರು ನಿಮ್ಮ ಹೆಸರನ್ನ ಕೇಳ್ರಿ ಅಂತ ಕೋಟಿಗೆ ಹೇಳ್ತಾರೆ ಸರ್. ರೈತರನ್ನ ನಮ್ಮ ಹೊಲ ಕಳ್ಕೊಂಡು ಇದು ಪರಿಸ್ಥಿತಿ ಬೇಕಾ? ಅದಕ್ಕೆ ದಯವಿಟ್ಟು ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ, ವಿಭಾಗೀಯ ಅಧಿಕಾರಿಗಳಾಗಲಿ ಇವ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಮಸ್ಯೆ ಇತ್ಯರ್ಥಪಡಿಸೋದಿದ್ದರೆ ನಾವು ಮುಂದಿನ ದಿನದಲ್ಲಿ ಇವತ್ತೇನು ಬೆಳೆ ಕೆಡಿಸ್ಯಾರ, ಇವತ್ತು ಪೊಲೀಸ್ ಪ್ರೊಟೆಕ್ಷನ್ ಒಂದಿನ ಇರ್ತದೆ ಸರ್. ನಾಳೆ ದಿನಗಳಲ್ಲಿ ನಾವು ಮತ್ತೆ ರೋಡ್ನಲ್ಲಿ ನಮ್ಮ ಜಮೀನಲ್ಲಿ ನಾವು ಕೆಲಸ ಬಂದ್ ಮಾಡವ್ರೆ. ಅದಕ್ಕೆ ಈ ಬಂದ್ ಆಗಬಾರ್ದು ಅಂದರೆ ನಮ್ಮ ಕಡೆ ದುಡ್ಡುಗಳವರೆಗೂ ನಾವು ಯಾವುದೇ ಕೆಲಸ ಮಾಡಕ್ಕೆ ಬಿಡೋಂಗಿಲ್ಲ. ಈಗ ಬೆಳೆನೇ ಎಲ್ಲ ಈಗ ನಾವು ಬೆಳೆ ಬಿತ್ತುವಾಗ ರೈತ ಒಂದು ಎಕರೆಗೆ ಗೊಬ್ಬರ, ಬೀಜ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಸಾಲ ಸೂಲ ಮಾಡಿ ನಾವು ಬಿತ್ತಿದ್ವಿ ನಾಶಪಡಿಸ್ಯಾರ. ಹಾಗಾಗಿ ನಮಗೆ ನೋಡ್ರಿ ಬಿತ್ತಿದ ಬೆಳೆ ಪರಿಹಾರ ಕೊಡಬೇಕು. ನಮ್ಮ ಅವಾರ್ಡ್ ಆದಂಥ ದುಡ್ಡು ಅಕೌಂಟಿಗೆ ಹಾಕಿದ ನಂತರನೇ ನಾವು ಕೆಲಸ ಮಾಡಕ್ಕೆ ಬಿಡ್ತೀವಿ, ಅಲ್ಲಿ ಬಿಡೋಂಗಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಇವತ್ತು ಒಂದಿನ ಇರ್ತದೆ, ನಾಳೆ ಯಾರು ಇರೋಂಗಿಲ್ಲ ಇಲ್ಲಿ. ನಾಳೆಗೆ ಅವ್ರು ಕಾಂಟ್ರಾಕ್ಟ್ ಹೆಂಗೆ ಬರ್ತಾರೋ ನೋಡೋಣ. ಅದಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ಕೊಡಬೇಕು. ನಮ್ಮ ಹೊಲದಲ್ಲಿ ಪ್ರೈವೇಟ್ನಾಗ ಯಾರೇ ಬಂದರೆ ಕಂಪ್ಲೇಂಟ್ ಆಗ್ಬೇಕಂತಂದ್ರೆ ಮಾನ್ಯ ಪೊಲೀಸ್ ಸ್ಟೇಷನ್ ನಮ್ಮ ಕಂಪ್ಲೇಂಟ್ ತೊಗೊಳಕ್ಕಂತ ವ್ಯವಸ್ಥೆ ತಾವು ಮಾಡ್ಬೇಕು ಅನ್ನೋದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇದುವರೆಗೆ ಯಾವುದೇ ಒಂದು ಇದುವರೆಗೂ ಯಾವುದೇ ಸಿಂಗಲ್ MP ಕೂಡ ಬಂದಿಲ್ಲ ರೀ. ನಾವು ನೂರಾರು ಎಷ್ಟು ಎಕರೆ ಹೋಗಿದ್ದೀವಿ ರೈತರದು, ಎಷ್ಟು ಎಕರೆ ಭೂಮಿ ಇವತ್ತು ಹೊರಗಡೆ 20 ಲಕ್ಷ ಎಕರೆ ಹೋಗ್ತಾ ಖಾಲಿ 30,000 ಅವಾರ್ಡ್ ಮಾಡ್ಯಾರ. ಅದಿರ್ಲಿ, ಅದಕ್ಕೆ ದೊಡ್ಡ ಪೊಲೀಸ್ ಪ್ರೊಟೆಕ್ಷನ್ ಈ ರೀತಿ ಮಾಡ್ತಾ ಇದ್ದಾರೆ.